ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಿಗ್ಮೆಂಟೇಷನ್ ಅಂದರೆ ಬಂಗು ಇದಕ್ಕೆ ಮನೆಮದ್ದು ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಆಹಾರ ಪದ್ಧತಿ ಬಗ್ಗೆನೂ ತಿಳ್ಕೊಳ್ಳೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇತ್ತೀಚಿನ ದಿನಗಳಲ್ಲಿ ಈ ಪಿಗ್ಮೆಂಟೇಷನ್ ಅಂದರೆ ಬಂಗು ಅನ್ನೋದು ಪುರುಷರಿಗೂ ಬರುತ್ತೆ ಹಾಗೂ ಮಹಿಳೆಯರಿಗೂ ಬರುತ್ತೆ. ಪುರುಷರಿಗೆ ಇದು ಹೆವಿ ಡ್ರಿಂಕ್ಸ್ ಮಾಡೋದ್ರಿಂದ ಬರುತ್ತೆ ಹಾಗೂ ಅವರು ಹೊರಗಡೆ ಹೋಗಿ ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದನೂ ಜಾಸ್ತಿ ಹೊತ್ತು ಬಿಸಿಲಲ್ಲೇ ಇರೋದ್ರಿಂದ ಈ ಪಿಗ್ಮೆಂಟೇಷನ್ ಬರುತ್ತೆ. ನಮ್ಮ ಸ್ಕಿನ್ ಮೇಲಾಗಿರೋ ಈ ಪಿಗ್ಮೆಂಟೇಷನ್ಗೆ ಮೇಲ್ಗಡೆಯಿಂದ ಯಾವುದೇ ಥರ ಲೇಪನ ಮಾಡಿದ್ರೂ ಅದು ಕಂಪ್ಲೀಟಾಗಿ ಹೋಗಲ್ಲ. ಈ ಪಿಗ್ಮೆಂಟೇಷನ್ಗೆ ದೇಹದ ಒಳಗಡೆಯಿಂದನೂ ಬ್ಯಾಲೆನ್ಸ್ಡ್ ಫುಡ್ನ ತಗೋಬೇಕು, ಅವಾಗ ಮಾತ್ರ ಈ ಬಂಗು ಕಂಪ್ಲೀಟಾಗಿ ಹೋಗುತ್ತೆ. ಯಾವುದೇ ಥರ ಕ್ರೀಮ್ ಆಗಲಿ ಮನೆಮದ್ದು ಆಗಲಿ ಈ ಪಿಗ್ಮೆಂಟೇಷನ್ಗೆ ಒಂದೆರಡು ದಿನಕ್ಕೆ ಯಾವುದು ಕಮ್ಮಿ ಆಗಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಲೇಬೇಕು, 1 ರಿಂದ 2 ತಿಂಗಳು ವೆಯ್ಟ್ ಮಾಡಲೇಬೇಕು, ಆವಾಗ ಮಾತ್ರ ಇದು ಕಂಪ್ಲೀಟಾಗಿ ಹೋಗುತ್ತೆ. ಮೊದಲು ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಈ ಕೋಪ, ಮಾನಸಿಕ ಒತ್ತಡ ಎಲ್ಲವನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡ್ಕೋಬೇಕು. ಕೋಪ ಕಮ್ಮಿ ಮಾಡ್ಕೋಬೇಕಾ? ಹಾಗಾದರೆ ಡೈಲಿ 1 ಸ್ಪೂನ್ ತುಪ್ಪವನ್ನು, ಹಸುವಿನ ತುಪ್ಪ ಆಗಿರಬೇಕು, ಪ್ರತಿನಿತ್ಯ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬನ್ನಿ. ಕೋಪ ಕಮ್ಮಿ ಆಗುತ್ತಾ ಬರುತ್ತೆ ಆಟೋಮೆಟಿಕ್ ಆಗಿ. ಇದರಿಂದ ಪಿತ್ತನೂ ವೃದ್ಧಿ ಆಗೋದಿಲ್ಲ. ಹಾಗೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ, ಹೀರೆಕಾಯಿ, ದೊಡ್ಡ ಪತ್ರೆ ಎಲೆಯನ್ನು ಚೆನ್ನಾಗಿ ತೊಳೆದು ರುಬ್ಬಿ ಅದರಿಂದ ರಸವನ್ನು ಶೋಧಿಸಿಕೊಂಡು ಈ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ಪಿಗ್ಮೆಂಟೇಷನ್ ಬಂಗು ಕಡಿಮೆಯಾಗುತ್ತಾ ಬರುತ್ತೆ. ದೊಡ್ಡ ಪತ್ರೆ ಎಲೆ ಇಲ್ಲ ಅಂದರೆ ಸೌತೆಕಾಯಿ, ಹೀರೆಕಾಯಿ ಇವೆರಡಿದ್ರೂ ಸಾಕು. ಇದು ಕೇವಲ ಬಂಗು ಮಾತ್ರ ಕಂಪ್ಲೀಟ್ ಮಾಡೋದಲ್ಲದೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿದ್ರೂ ಕೂಡ ಸರಿ ಮಾಡುತ್ತೆ. ಇದನ್ನು 1 ತಿಂಗಳ ಕಾಲ ಯೂಸ್ ಮಾಡಬೇಕು, ಅವಾಗ ಮಾತ್ರ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೆಚ್ಚಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಹಸಿರು ತರಕಾರಿಗಳು, ಸೊಪ್ಪುಗಳು ಹಾಗೂ ಹಣ್ಣುಗಳನ್ನು ಸೇವನೆ ಮಾಡಿ ಹಾಗೂ ಜಾಸ್ತಿ ನಾನ್ ವೆಜ್ ಅನ್ನು ತಿನ್ನಕ್ಕೆ ಹೋಗಬೇಡಿ. ಹೆಚ್ಚಾಗಿ ಮೀನನ್ನು ಸೇವನೆ ಮಾಡಿ. ಕೊಬ್ಬಿನ ಮೀನುಗಳು ನೈಸರ್ಗಿಕವಾಗಿ ಕೊಬ್ಬಿನಾಮ್ಲಗಳು, ವಿಟಮಿನ್ ಇ ಮತ್ತು ಇನ್ನಿತರ ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ ಹಾಗೂ ಚರ್ಮದ ರಚನೆಯನ್ನು ಸುಧಾರಿಸುತ್ತವೆ. ನೆಕ್ಸ್ಟ್ ಟೊಮೊಟೊ ಹಣ್ಣನ್ನು ಬೇಯಿಸಿ ಸೇವನೆ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಅನ್ನು ಕಡಿಮೆ ಮಾಡುವುದರ ಜೊತೆಗೆ ಸ್ಕಿನ್ ಅನ್ನು ಗ್ಲೋ ಮಾಡುತ್ತೆ. ಇದನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ 1 ತಿಂಗಳ ಕಾಲ ಸೇವನೆ ಮಾಡಬೇಕು. ನೆಕ್ಸ್ಟ್ ಬಾದಾಮಿ, ವಾಲ್ನಟ್, ಅಗಸೆ ಬೀಜ, ಇದರಲ್ಲಿ ಒಮೆಗಾ 3 ಹಾಗೂ ವಿಟಮಿನ್ ಇ ಪೋಷಕಾಂಶಗಳು ಸಮೃದ್ಧವಾಗಿದ್ದು ಇದನ್ನು ಪ್ರತಿನಿತ್ಯ ಹಾಲಿನಲ್ಲಿ ಮಲಗುವ ಮುನ್ನ ಅಥವಾ ಬೆಳಗ್ಗೆ ಈ 3 ಪೌಡರ್ ಮಾಡಿಕೊಂಡು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಪಿಗ್ಮೆಂಟೇಷನ್ ಕಡಿಮೆಯಾಗುತ್ತಾ ಬರುತ್ತೆ. ನೆಕ್ಸ್ಟ್ ಗ್ರೀನ್ ಟೀ ಸೇವನೆ. ಪ್ರತಿನಿತ್ಯ ಕಾಫಿ, ಚಹಾ ಕುಡಿಯುವ ಬದಲು ಗ್ರೀನ್ ಟೀ ಸೇವನೆ ಮಾಡುವುದರಿಂದ ರಕ್ತ ಶುದ್ಧಿಯಾಗುತ್ತೆ ಹಾಗೂ ಪಿಗ್ಮೆಂಟೇಷನ್ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಈ ಗ್ರೀನ್ ಟೀ ಚರ್ಮಕ್ಕೆ ಟೋನರ್ ಆಗಿ ಸಹಾಯ ಮಾಡುವುದರ ಜೊತೆಗೆ ಓಪನ್ ಪೋರ್ಸ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ABC ಜ್ಯೂಸ್ ಕುಡಿಯೋದ್ರಿಂದನೂ ಈ ಪಿಗ್ಮೆಂಟೇಷನ್ ಕಡಿಮೆಯಾಗುತ್ತೆ. ABC ಜ್ಯೂಸ್ ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ನೆಕ್ಸ್ಟ್ ಪಪ್ಪಾಯ ಹಣ್ಣನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಪಿಗ್ಮೆಂಟೇಷನ್ ಕಡಿಮೆಯಾಗುತ್ತಾ ಬರುತ್ತೆ. ಪಪ್ಪಾಯ ಹಣ್ಣಿನಲ್ಲಿರುವ ಪಾಪೈನ್ ಎಂಬ ಕಿಣ್ವವು ಚರ್ಮವನ್ನು ಶುದ್ಧೀಕರಿಸುವ ಅದ್ಭುತ ಗುಣವನ್ನು ಹೊಂದಿದೆ. ಇದು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಅಂಶಗಳನ್ನು ಒಳಗೊಂಡಿದೆ. ಇದರಿಂದ ಪಿಗ್ಮೆಂಟೇಷನ್ಗೆ ಪಪ್ಪಾಯ ಹಣ್ಣು ತುಂಬಾ ಸಹಾಯ ಮಾಡುತ್ತೆ ಹಾಗೂ ಪ್ರತಿನಿತ್ಯ ನಿಂಬೆಹಣ್ಣಿನ ರಸವನ್ನು ಸೇವನೆ ಮಾಡೋದ್ರಿಂದ ಈ ಪಿಗ್ಮೆಂಟೇಷನ್ ಅನ್ನು ಕಡಿಮೆ ಮಾಡ್ಕೋಬಹುದು. ಹಾಗೂ ವಾರಕ್ಕೊಮ್ಮೆ ಅಥವಾ 2-3 ದಿನಕ್ಕೊಮ್ಮೆ ಹೆಸರುಬೇಳೆ ಪಾಯಸ ಸೇವನೆ ಮಾಡುವುದು ಒಳ್ಳೆಯದು. ಇದನ್ನು ಸೇವನೆ ಮಾಡೋದ್ರಿಂದ ಬಾಡಿಲಿರೋ ಹೀಟ್ ಅಂಶ ಹೊರ ಹೋಗುತ್ತೆ, ದೇಹವನ್ನು ಇದು ತಂಪು ಮಾಡುತ್ತೆ. ಮತ್ತು ಮೊಳಕೆ ಕಟ್ಟಿದ ಕಾಳುಗಳು ಯಾವುವು ಅನ್ನೋದಾದರೆ ಹೆಸರು ಕಾಳು, ಉದ್ದಿನ ಕಾಳು. ಈ ಮೊಳಕೆ ಕಟ್ಟಿದ ಕಾಳುಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ಈ ಪಿಗ್ಮೆಂಟೇಷನ್ ಕಡಿಮೆಯಾಗುತ್ತೆ. ಇದರ ಜೊತೆಗೆ ಮೆಂತೆ ನೀರು ಅಂದರೆ ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಮೆಂತೆಯನ್ನು
ಒಂದು ಗ್ಲಾಸ್ ನೀರಿಗೆ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಆ ನೀರನ್ನು ಶೋಧಿಸಿ ಕುಡಿಯೋದ್ರಿಂದ ಕೂಡ ಪಿಗ್ಮೆಂಟೇಷನ್ ಕಡಿಮೆಯಾಗುತ್ತೆ. ಇದಿಷ್ಟು ಪಿಗ್ಮೆಂಟೇಷನ್ಗೆ ಆಹಾರ ಪದ್ಧತಿ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ನೆಕ್ಸ್ಟ್ ಸ್ಕಿನ್ನಿಗೆ ಮನೆಮದ್ದು ಲೇಪನ ಯಾವುದು ಅಂತ ತಿಳ್ಕೊಬೇಕಾ? ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.